ಹಾಯ್ ಹಲೋ ನಮಸ್ಕಾರ. MS ವಿಷನ್ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ. ಸೊ ಟುಡೇ ಕ್ಲಾಸ್ ಬಂದ್ಬಿಟ್ಟು ನಾವು ಕಮ್ಯುನಿಕೇಶನ್ ಒಳಗಡೆ ಏನು ನೋಡ್ತಾ ಇದೀವಪ್ಪ ಅಂತಂದ್ರೆ ದ ಕಮ್ಯುನಿಕೇಶನ್ ಪ್ರೊಸೆಸ್. ಹೌದಾ, ಒಂದು ಕಮ್ಯುನಿಕೇಶನ್ ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಆಗಿ ಮೂವ್ ಆಗಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡಮ್ರಿ. ಅದೇ ರೀತಿಯಾಗಿ ಏನಪ್ಪ ಕ್ಯಾರೆಕ್ಟರ್ಸ್ ಆಫ್ ದ ಕಮ್ಯುನಿಕೇಶನ್, ಇದರ ವೈಶಿಷ್ಟ್ಯತೆಗಳೇನು ಅದ್ರ ಬಗ್ಗೆ ಸಮೇತ ಇವತ್ತು ಟುಡೇ ಕ್ಲಾಸ್ ಒಳಗಡೆ ಡಿಸ್ಕಷನ್ ಮಾಡಮ್ರಿ. ಓಕೆ, ಲೆಟ್ಸ್ ದ ಕ್ಲಾಸ್ ಸ್ಟಾರ್ಟ್. ಓಕೆ, ಫಸ್ಟ್ ಒನ್ ಬಂದ್ಬಿಟ್ಟು ನಾವು ಇವತ್ತು ದ ಕಮ್ಯುನಿಕೇಶನ್ ಆಫ್ ಪ್ರೊಸೆಸ್ ಬಗ್ಗೆ ನೋಡ್ತಾ ಇದ್ವಿ. ಕಮ್ಯುನಿಕೇಶನ್ ಆಫ್ ಪ್ರೊಸೆಸ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಒಂದು ಸಂವಹನವು ಯಾವ ಒಂದು ಮುಖಾಂತರ, ಯಾವ ಒಂದು ವೇ ಒಳಗಡೆ, ಯಾವ ಒಂದು ಹಾದಿ ಒಳಗಡೆ ಹೋಗ್ತದೆ ಅನ್ನೋದ್ರ ಬಗ್ಗೆ ನಾವು ಸಂಪೂರ್ಣವಾಗಿ ಡಿಸ್ಕಷನ್ ಮಾಡ್ರಿ. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಹೌದಾ, ಯಾಕಪ್ಪ ಅಂತಂದ್ರೆ ಈ ಕಮ್ಯುನಿಕೇಶನ್ ಒಳಗಡೆ ಸಣ್ಣ ಸಣ್ಣ ಆಗಿರ್ತಕ್ಕಂಥ ವರ್ಡ್ಸ್ ಗಳೇನ್ ಮಾಡ್ತಾವ್ರೆ ಬಹಳ ಇಂಪ್ಯಾಕ್ಟ್ ಮಾಡ್ತಾವ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ಈಗ ಸೆಂಡರ್, ಮೆಸೇಜ್, ಎನ್ಕೋಡಿಂಗ್, ಡಿಕೋಡಿಂಗ್, ಹೌದಾ, ಚಾನಲ್, ರಿಸೀವರ್, ಫೀಡ್ಬ್ಯಾಕ್ ಅಂತ ಐತಿ. ಸೊ ಅದ್ರ ಕಾರ್ಯಗಳೇನು, ಅದು ಯಾವ ರೀತಿ ಕಾರ್ಯಗಳನ್ನು ಮಾಡ್ತದ, ಹೌದಾ, ಅವರ ಒಂದು ಪ್ರಾಮುಖ್ಯತೆ ಏನು, ಅವರ ಇಂಪಾರ್ಟೆನ್ಸ್ ಏನು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡ್ರಿ. ಓಕೆ, ಇಲ್ಲಿ ನಾವು ಒಂದು ಡಯಾಗ್ರಾಮ್ ಹಾಕಿದ್ದೀನಿ. ಓಕೆನಾ? ಸೊ ನೋಡ್ರಿ ಎಷ್ಟು ಚೆನ್ನಾಗಿದೆ. ಹೌದಾ, ನಿಮಗೆ ಒಂದು ಸಲ ನೀವನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಬಿಡ್ರಿ. ನಾನು ವೆರಿ ಸಿಂಪಲ್ ಆಗಿ ಹೇಳ್ತೀನಿ. ಓಕೆನಾ? ಬಟ್ ಇದ್ರೊಳಗೆ ಆರಾಮ್ಸೆ ಏನ್ ಮಾಡ್ತಾವ್ರಿ, ಪ್ರತಿ ಎಕ್ಸಾಮು ಒಂದು ಕ್ವಶನ್ ಇರ್ತದೆ ಡೆಫಿನೆಟ್ಲಿ. ಇದೊಂದೇ ಇದರಲ್ಲಿ. ಹೌದಾ, ಫೀಡ್ಬ್ಯಾಕ್ ಅಂತಂದ್ರೆ ಏನು, ರಿಸೀವರ್ ಅಂತಂದ್ರೆ ಫೀಡ್ಬ್ಯಾಕ್ ಒಂದು ಕೆಲಸ ಏನ್ ಮಾಡ್ತಾ, ರಿಸೀವರ್ ಅಂತಂದ್ರೆ ಕೆಲಸ ಏನ್ ಮಾಡ್ತಾ, ನಾಯ್ಸ್, ಹೌದಾ, ಈ ಕೆಲಸ ಏನ್ ಮಾಡ್ತದ, ಅರ್ಥ ಆಗ್ತದಲ್ಲ. ಸೊ ಬಹಳ ಮಂದಿ ಹೇಳ್ತಿದಾರ, ನನಗೆ ಬಹಳ ಮಂದಿ ಕಮೆಂಟ್ ಆಗ್ತಿದಾರ, ಹೇಳ್ತಾ ಇದ್ದಾರೆ, ಸೊ ನೀವೆಲ್ಲ ಇಂಗ್ಲೀಷ್ನಾಗ ಹೇಳ್ತೀರಿ ಸರ, ನಮಗೆ ಅರ್ಥ ಆಗ್ಬೇಕಲ್ಲ ಅಂತ. ಸೊ ನಾನು ಇಂಗ್ಲೀಷ್ನಲ್ಲಿ ಬರ್ದಿರ್ತೀನಿ ಅಷ್ಟೇ, ಬಟ್ ಕನ್ನಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದರಿಂದ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಇನ್ನು ಇಂಗ್ಲೀಷ್ನ ಕಲಿಯೋದಕ್ಕೆ, ಇಂಗ್ಲೀಷ್ನ ಲರ್ನ್ ಮಾಡೋದಕ್ಕೆ ನಿಮಗೆ ಒಂದು ಸ್ಟೆಪ್ ಮುಂದೆ ಹೋಗಕ್ಕೆ ಸಾಧ್ಯ ಆಗುತ್ತೆ. ಓಕೆನಾ? ಅದನ್ನ ನೀವು ತೆಗೆದಾಕ್ಬಿಡ್ರಿ. ನನ್ನಿಂದ ಕಲಿಯಕ್ಕಾಗಲ್ಲ, ನನಗೆ ಮಾಡೋಕ್ಕಾಗಲ್ಲ ಅನ್ನೋದು ಮೈಂಡ್ ಸೆಟ್ ಇರಬಾರ್ದು. ಯಾವಾಗಲೂ ಬಿ ಪಾಸಿಟಿವ್ ಆಗಿರ್ಬೇಕು. ಹೌದಾ, ನಮ್ಮ ಮೈಂಡ್ ಸೆಟ್ ಹೆಂಗಿರ್ಬೇಕಪ್ಪ ಅಂದ್ರೆ ಅಚೀವ್ ಮಾಡಲ್ಲ ಅಂದಾರಪ್ಪ ಅಂದ್ರೆ ಅವ್ರ ಮುಂದೆ ಅಚೀವ್ ಮಾಡಿ ತೋರಿಸ್ಬೇಕು. ದಟ್ ಈಸ್ ದ ಮೈಂಡ್ ಸೆಟ್. ಓಕೆನಾ? ಅದು ಒಬ್ಬ ಕಾಂಪಿಟೇಟಿವ್ ಇರ್ತಕ್ಕಂಥ ಮೈಂಡ್ ಸೆಟ್. ಹೌದಾ, ಸಕ್ಸಸ್ಫುಲ್ ಪರ್ಸನ್ಗೆ ಇರ್ತಕ್ಕಂಥ ಮೈಂಡ್ ಸೆಟ್. ಓಕೆನಾ? ಸೊ ಓಕೆ, ಇಲ್ಲಿ ಫಸ್ಟ್ ಒನ್ ನಾವು ಸೆಂಡರ್ ನೋಡ್ತೀವಿ, ಸೆಕೆಂಡ್ ಮೆಸೇಜ್, ಚಾನಲ್, ರಿಸೀವರ್ ಅಂತ ನೋಡ್ತೀವಿ. ಇಲ್ಲಿ ಏನ್ರಿ ಸರ್ ಮತ್ತೆ ಎನ್ಕೋಡಿಂಗ್, ಡಿಕೋಡಿಂಗ್ ಬರ್ದಿರಲ್ಲ. ಓಕೆನಾ? ಆಮೇಲೆ ಇಲ್ಲಿ ಫೀಡ್ಬ್ಯಾಕ್ ಅಂತ ಐತಿ, ಇಲ್ಲಿ ನಾಯ್ಸ್ ಅಂತ ಐತಿ. ಇದೊಂದು ಡೈಗ್ರಾಮು ಸಖತ್ತಾಗಿ ಕಾಣುತ್ತೆ ಬಿಡಿ ಸರ್, ನೋಡಕ್ಕೆ ಭಾಳ ಚೆನ್ನಾಗೈತಿ. ಎಲ್ಲೇ ಅಷ್ಟೇ ಇನ್ಫಾರ್ಮೇಶನ್ ಚೆನ್ನಾಗೈತಿ ನೋಡ್ರಿ. ಇಲ್ಲಿ ಸೆಂಡರ್ ಅಂತ ಅನ್ಕೊಂಬಿಡ್ರಿ, ನಾನು ಅಂತ ಅನ್ಕೊಂಬಿಡ್ರಿ. ಸೊ ಅವ್ರು ಏನ್ ಮಾಡಕ್ ಕುಂತಾರ್ರಿ, MS ವಿಷನ್ ಅಕಾಡೆಮಿ ಸೆಂಡರ್ ಅವರು. ಇಲ್ಲಿ ಏನ್ ಮೆಸೇಜ್ ಪಾಸ್ ಮಾಡಕ್ ಕುಂತಾರ. ಹೌದಾ, ಮೆಸೇಜ್ ಹೆಂಗ್ ಪಾಸ್ ಮಾಡಕ್ ಕುಂತಾರ್ರಿ, ಎನ್ಕೋಡಿಂಗ್. ಏನ್ ಮಾಡಕ್ ಕುಂತಾರ, ಎನ್ಕೋಡಿಂಗ್ ಅಪ್ಪ ಅಂತಂದ್ರೆ ನಮ್ಮ ಐಡಿಯಾಗಳು, ನಮ್ಮ ವಿಚಾರಗಳನ್ನ ಏನ್ ಮಾಡಕ್ ಕುಂತೀನಿ ನಾನು, ಒಂದು ಸಿಂಬಲ್ಗಳ ಮೂಲಕ. ಹೌದಾ, ಫಾರ್ ಎಕ್ಸಾಂಪಲ್ ಈಗ ನೋಡ್ರಿ, ಏನ್ ಮಾಡತ್ತಪ್ಪ, ಈಗ ಕಂಪ್ಯೂಟರ್ ಹೆಂಗ್ ತಗೊಂತೈತೆ ಹೇಳ್ರಿ. ಹೌದಾ, 0 to ಬೈನರಿ ಲ್ಯಾಂಗ್ವೇಜ್ನ. ಹೌದಾ, ಆಮೇಲೆ ABCD ಕೆಲವೊಂದು ಟೈಮಲ್ಲಿ ನೋಡ್ರಿ ದೊಡ್ಡದಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೀವು ಯಾವ್ದಾದ್ರು ಲಿಂಕ್ ನೋಡ್ರಿ, ಇಲ್ಲಿ ಒಂದು ಯಾವುದೋ ಕ್ಯಾಪಿಟಲ್ ಇರ್ತೈತಿ, ಆಮೇಲೆ ಸ್ಮಾಲ್ ಇರ್ತೈತಿ, ಆಮೇಲೆ ಒಂದು ಯಾವುದೋ ಸಂಖ್ಯೆ ಇರ್ತೈತಿ. ಹೌದಾ, ಬಟ್ ಇದು ಏನಾಗುತ್ತೆ ಹೇಳ್ರಿ, ಇದು ನಿಮ್ಮ ಐಡಿಯಾ ಇನ್ಫಾರ್ಮೇಶನ್ ಇರ್ತಲ್ರಿ, ಇದು ಎನ್ಕೋಡ್ ಆಗೈತಿ. ಈ ಡಿಕೋಡ್ ಯಾವಾಗ ಆಗುತ್ತೆ ಹೇಳ್ರಿ, ಯಾರಿಗ ಇದು ತಲುಪ್ತದಲ್ಲ, ಆ ಚಾನಲ್ ಯಾರು ಕ್ಲಿಕ್ ಮಾಡ್ತಾರ, ಒಂದು ಲಿಂಕ್ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಏನು ಸೋರ್ಸ್ಗಳು ಸಿಗ್ತದಲ್ಲ, ಅರ್ಥ ಆಗ್ತದಲ್ಲ. ಇವಾಗ ಆ ಸೋರ್ಸ್ಗಳು ಏನಾಗುತ್ತೆ ಹೇಳ್ರಿ, ನಿಮ್ಗೆ ಡಿಕೋಡ್ ಆಗುತ್ತೆ. ಅದು ನೀವು ತಗೊಂಡಿಲ್ಲ, ನೀವು ಯಾರು ರಿಸೀವರ್. ನೋಡ್ರಿ ಇಲ್ಲಿ ಇದನ್ನ ನಾನು ಇನ್ನೂ ಪರ್ಫೆಕ್ಟ್ ಆಗಿ ಹೇಳ್ತ ನೋಡ್ರಿ, ಅಪ್ಲೈ ಮಾಡಿ. ಸೆಂಡರ್ ನಿಮಗೇನ್ ಇರ್ತದ್ರಿ, ಒಂದು ಲಿಂಕ್ ಇರ್ತದ. ಹೌದಾ, ಆಮೇಲೆ ಅದು ಏನಾಗಿರ್ತದೆ, ಎನ್ಕೋಡಿಂಗ್ ಆಗಿರ್ತದೆ, ಅದೊಂದು ಮೆಸೇಜ್. ಹೌದಾ, ಇನ್ನೊಂದು ಚಾನಲ್, ಅದು ಫೇಸ್ಬುಕ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಗೂಗಲ್ ಆಗಿರ್ಬೋದು, ChatGPT ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಯಾವ್ದಾಗಿರ್ಬೋದು, ಅದೆಲ್ಲ ಹೇಳ್ರಿ ಚಾನಲ್ ಒಳಗಡೆ. ಹೌದಾ, ದೆನ್ ಡಿಕೋಡಿಂಗ್, ಅದ್ ನೀವು ಕ್ಲಿಕ್ ಮಾಡಿದಾಗ ಏನಾಗುತ್ತೆ, ಒಂದು ಸೋರ್ಸಿಗೆ ತಗೊಂಡು ಹೋಗುತ್ತೆ. ಆ ಸೋರ್ಸ್ ನಿಮ್ಗೆ ಯಾವ್ದು ಬೇಕಾಗಿರ್ತದೆ, ಆ ಸೋರ್ಸ್ ಏನ್ ಮಾಡುತ್ತೆ, ಸಿಗ್ತದೆ ನಿಮಗೆ. ಓಕೆನಾ? ನೀವು ಸಿಗ್ತದಲ್ರಿ, ಅವಾಗ ನೀವು ಅದನ್ನ ನೋಡ್ತಿರಲ್ಲ, ಅದ್ರ ಬಗ್ಗೆ ಅನಾಲಿಸಿಸ್ ಮಾಡ್ತಿರಲ್ರಿ, ನೀವ್ ಯಾರು ಹೇಳ್ರಿ, ರಿಸೀವರ್. ಹೌದಾ, ಅದಕ್ಕಿಂತ ಮುಂಚೆ ಇಲ್ಲಿ ನಾಯ್ಸ್ ಅಂತ ಐತಿ. ನಾಯ್ಸ್ ಅಂದ್ರೆ ಹೇಳ್ರಿ, ಗದ್ದಲ ಅಂತ. ಹೌದಾ, ಈಗ ಒಂದು ಕ್ಲಾಸ್ ನಡೀತಿದಪ್ಪ ಅಂತಂದ್ರೆ ಒಂದು ಸಮ್ ಪೀಪಲ್ಸ್ ಏನ್ ಮಾಡ್ತಿರ್ತಾರೆ, ಮಾತಾಡ್ತಿರ್ತಾರ. ಹೌದಾ, ಅದಿಲ್ಲಿ ಮೆಸೇಜ್. ನಾವೀಗ ಹೇಳ್ತಾ ಇದ್ದೀನಿ ರೀ, ಫಾರ್ ಎಕ್ಸಾಂಪಲ್ ಇದನ್ನ ನೀವು ಕ್ಲಾಸ್ ರೂಮ್ ಟೀಚಿಂಗ್ ನೋಡ್ಕೊಂಬಿಡ್ರಿ. ಹೌದಾ, ಕ್ಲಾಸ್ ರೂಮ್ ನೋಡಿ, ನಾನು ಟೀಚರಪ್ಪ, ಸ್ಟೂಡೆಂಟ್ಸ್ ಎಲ್ಲ ಇದ್ದಾರೆ, ನಾನು ಹೇಳ್ತಾ ಇದ್ದೀನಿ, ಈಗ ಮೆಸೇಜ್ಗಳನ್ನೆಲ್ಲ ಹೇಳ್ತಾ ಇದ್ದೀನಿ. ಸೊ ಅಲ್ಲಿ ಕೆಲವೊಬ್ರು ಮಾತಾಡ್ತಿರ್ತಾರ. ಹೌದಾ, ಅವಾಗ ಏನಾಗುತ್ತೆ, ಅದು ನಾಯ್ಸ್ ಆಗ್ತಿರ್ತದ. ಸೊ ಹಂಗೆ ಆನ್ಲೈನ್ ಒಳಗಡೆ ಕೆಲವೊಂದಿಷ್ಟು ನಾಯ್ಸ್ಗಳನ್ನ ನಾವು ನೋಡಕ್ ಸಾಧ್ಯ ಆಗುತ್ತಾ. ಹೆಂಗಪ್ಪ ಅಂತಂದ್ರೆ ನೆಟ್ವರ್ಕ್ ಏನಾಗ್ತಿರ್ತಾರೆ, ನೀವೆಲ್ಲ ಓಪನ್ ಮಾಡ್ತಿರ್ತೀರಾ. ಓಕೆನಾ, ನೆಟ್ವರ್ಕ್ ಏನಾಗ್ತಿರ್ತದ, ಒಂದ್ಸಲ ತಿರುಗ್ತಾ ಇರ್ತದ.
ಹೌದಾ, ಕೆಲವಂತಲ್ಲಿ ಹೌದಿಲ್ರಿ. ಇದಕ್ಕೇನಂತಾರ ನಾಯ್ಸ್ ಅಂತಾರ. ಅರ್ಥ ಆಯ್ತಲ್ಲ. ಆಮೇಲೆ ಇದನ್ನ ಏನ್ ಮಾಡ್ತೀರಿ, ಇದು ನೋಡಿದ್ಮೇಲೆ ನೀವು ಫೀಡ್ಬ್ಯಾಕ್, ಆಮೇಲೆ ಅದಕ್ಕೇನ್ ಮಾಡ್ತೀರಿ, ಅಲ್ಲಿ ಅಲ್ಲಿ ಇನ್ಫಾರ್ಮೇಶನ್ ನೀವೇನ್ ಮಾಡ್ತೀರಿ, ಒಂದು ಲೈಕ್ ಕೊಡೋದಾಗಿರ್ಲಿ, ಕಮೆಂಟ್ ಮಾಡೋದಾಗಿರ್ಲಿ, ಕಮೆಂಟ್ ಒಳಗಡೆ ಯಾವ ರೀತಿ ಕಮೆಂಟ್ ಮಾಡ್ತೀರಿ ಅದಕ್ಕೆ ಅಪ್ಲೈಡ್ ಆಗಿರ್ತಕ್ಕಂಥ ಕಮೆಂಟ್, ಓಕೆ ಸರ್ ಇದು ನಮಗೆ ಅರ್ಥ ಆಗೈತಿ, ಇದೇ ರೀತಿ ನಿಮ್ಮ ಕ್ಲಾಸ್ಗಳು ಮುಂದುವರ್ಸ್ಕೊಂಡು ಹೋಗ್ರಿ, ಹೌದಾ ನಮ್ಗೆ ಈ ಕ್ಲಾಸ್ ಬೇಕಾಗಿದೆ ಸರ್, ಈ ಕ್ಲಾಸ್ ಮಾಡಿಕೊಡ್ರಿ ಅಂತ ಏನ್ ಕಮೆಂಟ್ ಮಾಡ್ತಿರಲ್ಲ ಅದೇನಾಗುತ್ತೆ ರೀ, ಫೀಡ್ಬ್ಯಾಕ್ ಆಗುತ್ತೆ. ಹೌದಲ್ಲ, ಅರ್ಥ ಆಯ್ತಲ್ರಿ. ಈಗ ಒಂದು ಕಮ್ಯುನಿಕೇಶನ್ ಪ್ರೊಸೆಸ್ ಹೆಂಗ ಯಾವ ರೀತಿ ನಡೀತದಪ್ಪ ಅಂದ್ರೆ, ಒಬ್ಬ ಸೆಂಡರು ಏನ್ ಮಾಡ್ತಾನೆ, ಒಂದು ಮೆಸೇಜ್ ನ ಕಳಿಸ್ತಾನ, ಅದು ಎನ್ಕೋಡಿಂಗ್ ಆಗಿರುತ್ತೆ. ಎನ್ಕೋಡಿಂಗ್ ಆಗ್ಬೇಕಪ್ಪ ಅಂದ್ರೆ ನಿಮ್ ವಿಷಯ, ನಿಮ್ ಥಾಟ್ಸು, ನಿಮ್ಮ ಆಲೋಚನೆಗಳು ಏನ್ ಮಾಡ್ತಾರೆ, ನೀವು ಎನ್ಕೋಡ್ ಮಾಡ್ತೀರಿ ಮೆಸೇಜ್ಗಳ ಮೂಲಕ, ಹೇಳೋದ್ರ ಮೂಲಕ, ಹೌದಾ. ಆಮೇಲೆ ಚಾನಲ್, ಯಾವ ಚಾನಲ್, ಯಾವ ಒಂದು ಮಾಧ್ಯಮ ಬಳಸ್ಕೊಂಡು ಹೇಳ್ತಾ ಇದ್ರಿ, ನಾನು ಈಗ ಮಾಡಕ್ ಕುಂತೀನಿ ಯೂಟ್ಯೂಬ್ ಮಾಧ್ಯಮ ಬಳಸ್ಕೊಂಡು ಹೇಳಕ್ ಕುಂತೀನಿ, ಓಕೆನಾ. ಹೌದಾ, ಅದೇ ರೀತಿ ನೀವು ಯಾವ ಒಂದು, ಈಗ ಫಾರ್ ಎಕ್ಸಾಂಪಲ್ ಇವೇನ್ ಮಾಡುತ್ತೀರಿ, ಸೆಲ್ ಫೋನ್ ಬಳಸ್ಕೊಂಡು ಕಾಲಿಂಗ್ ಮಾಡಿರ್ತೀರಿ, ಹೌದಾ, ಅದೊಂದು ಚಾನಲ್. ಆಮೇಲೆ ಡಿಕೋಡಿಂಗ್, ಅವ್ರಿಗೆ ಅದು ಅರ್ಥ ಆಗುತ್ತೆ. ಇನ್ನೂ ಹೇಳ್ತೀನಿ ನೋಡ್ರಿ, ಇವಾಗ AI ಟ್ರಾನ್ಸ್ಲೇಷನ್ ಅಂತ ಬಂದಿದೆ, ಹೌದಾ. ಸೊ ಏರ್ಬಡ್ಸ್ ಒಳಗಡೆ ಈ ಬರ್ತಕ್ಕಂಥ ಸದ್ಯ ಜನರೇಷನ್ ಒಳಗಡೆ ಏರ್ಬಡ್ಸ್ ಹೇಳಿರಲ್ಲ, ಸೊ ಅದ್ರೊಳಗಡೆ AI ಟ್ರಾನ್ಸ್ಲೇಷನ್ ಇದೆ. AI ಟ್ರಾನ್ಸ್ಲೇಷನ್ ಅಪ್ಪ ಅಂತಂದ್ರೆ, ನಾನು ಇಂಗ್ಲೀಷ್ನಾಗ ಮಾತಾಡ್ತಿದ್ದೀನಪ್ಪ ಅಂತಂದ್ರೆ, ನಿಮಗೆ ಕನ್ನಡ ಬೇಕಾಗಿತ್ತಪ್ಪ ಅಂದ್ರೆ ನೀವು ಕನ್ನಡ ಸೆಲೆಕ್ಷನ್ ಮಾಡ್ಕೊಂಡಿರಪ್ಪ ಅಂತಂದ್ರೆ ಏನಾಗುತ್ತೆ ರೀ, ನಾ ಇಂಗ್ಲೀಷ್ ಮಾತಾಡೋದು ನಿಮಗೆ ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಆಗುತ್ತೆ. ಇಲ್ಲಿ ಏನಾಯ್ತು ಹಂಗಂದ್ರೆ ಡಿಕೋಡಿಂಗ್ ಆಯ್ತು. ಇಲ್ಲಿ ಯಾರದ್ರಿ, ನೀವಂತಂದ್ರೆ ಯಾರು, ರಿಸೀವರ್. ಮುಗಿತಲ್ಲ ಕಮ್ಯುನಿಕೇಶನ್. ಅಂದ್ರೆ ಒಂದು ವಿಷಯ ಏನ್ ಹೇಳ್ತಾ ಇದ್ದೀವಿ, ಯಾರಿಗೆ ತಲುಪಬೇಕು, ಯಾವ್ದ್ರ ಮೂಲಕ ಹೇಳ್ತಾ ಇದ್ದೀವಿ, ಯಾರಿಗೆ ತಲುಪ್ತದ, ಅವ್ರು ಒಳ್ಳೆ ನಮಗೇನು ಫೀಡ್ಬ್ಯಾಕ್ ಕೊಡ್ತಾರ, ದಿಟ್ ಈಸ್ ಆಲ್ಸೋ ಏನಾಗುತ್ತೆ ಇಲ್ಲಿ ಕಮ್ಯುನಿಕೇಶನ್ ಪ್ರೋಸೆಸ್, ಓಕೆನಾ. ಇಲ್ಲಿ ನಾಯ್ಸ್ ಅಂತ ಹೇಳಿದ್ನಲ್ಲ, ಫಾರ್ ಎಕ್ಸಾಂಪಲ್ ಈಗ ನೀವು ಈ ರೀತಿ ಕಾಲ್ ಏನ್ ಮಾಡ್ತಿರ್ತೀರಿ, ಮಾತಾಡ್ತಿದ್ದೀರಪ್ಪ ಅಂದ್ರೆ ಒಂದ್ಸಲ ಏನಾಗುತ್ತೆ, ಸರ್ವರ್ ಅನ್ರೀಚಬಲ್ ಅಂತ ಫೋನ್ ಕಟ್ ಆಗ್ಬಿಡುತ್ತೆ, ಹೌದಾ. ಸಮ್ಟೈಮ್ಸ್ ನಿಮಗೆ ಅವ್ರು ಮಾತಾಡೋದು ನಿಮಗೆ ಕೇಳ್ತಿರಲ್ಲ, ನೀವು ಮಾತಾಡೋದು ಅವ್ರಿಗೆ ಕೇಳ್ತಾ ಇರಲ್ಲ. ಇದೆಲ್ಲ ಎಲ್ಲಿ ಬರ್ತಾರೆ, ನಾಯ್ಸ್ ಒಳಗೆ ಬರುತ್ತೆ. ಇದೇ ಈ ತರ ಅಪ್ಲೈ ಮಾಡ್ಕೊಂಡಾಗ ಏನಾಗುತ್ತೆ, ನಮಗೆ ಒಂದು ವಿಷಯ ಅರ್ಥ ಆಗಕ್ಕೆ ಸಾಧ್ಯ ಆಯ್ತು. ಅರ್ಥ ಆಯ್ತಲ್ರಿ. ಸೆಂಡರ್ ಎನ್ಕೋಡಿಂಗ್, ಒಂದು ಮೆಸೇಜ್ ಏನಾಗುತ್ತಾ ಇಲ್ಲಿ, ಐಡಿಯಾಸ್ ಟು ಏನಾಗ್ತಾವ್ರಿ, ಮೆಸೇಜ್ ಏನಾಗುತ್ತಾ, ಒಂದು ಐಡಿಯಾ ಆಗಿರ್ಬೋದು, ಒಂದು ಮೆಸೇಜ್ ಆಗಿರ್ಬೋದು, ಏನಾಗುತ್ತೆ ಇಲ್ಲಿ ಎನ್ಕೋಡಿಂಗ್ ಆಗುತ್ತೆ, ಸಿಂಬಲಿಕ್ ಆಗುತ್ತೆ, ಹೌದಾ. ಫಾರ್ ಎಕ್ಸಾಂಪಲ್ ಹೇಳಿದ್ಮೇಲೆ ಈ ತರ ಸಿಂಬಲ್, ಹೌದಾ, ಈ ರೀತಿ ಅದೇನಾಗುತ್ತೆ, ಮೆಸೇಜ್ ಒಂದು ಚಾನಲ್ ಮೂಲಕ, ಒಂದು ಮಾಧ್ಯಮದ ಮೂಲಕ ಏನಾಗುತ್ತಾ ಹೋಗುತ್ತಾ, ಆ ಮಾಧ್ಯಮ ಮೂಲಕ ಹೋದಾಗ ಏನಾಗುತ್ತೆ ಅಲ್ಲಿ ಅವ್ನು ಲಾಸ್ಟ್ ಇರ್ತಕ್ಕಂಥ ಒಬ್ಬ ರಿಸೀವರ್ ಏನ್ ಮಾಡ್ತಾನ್ರಿ, ಅದನ್ನ ಡಿಕೋಡ್ ಮಾಡ್ತಾನೆ. ಡಿಕೋಡ್ ಮಾಡಿದಾಗ ಆತಗೆ ಒಂದು ಮೆಸೇಜ್ ತಲುಪ್ತದೆ, ಅದು ತಲುಪ್ನ ಮತ್ತೆ ಒಳ್ಳೆ ಮಾಡ್ತಾನ್ರಿ, ಫೀಡ್ಬ್ಯಾಕ್ ಕಳಿಸ್ತಾನೆ. ಫಾರ್ ಎಕ್ಸಾಂಪಲ್ ಈಗ ಮಿಲಿಟರಿ ತಗೊಂಡ್ರಿ, ಓಕೆನಾ. ಮಿಲಿಟರಿ ಒಳಗಡೆ ಏನ್ ಮಾಡ್ತಾರೆ, ಮಿಲಿಟರಿ ಕಮಾಂಡರ್ ಒಬ್ಬ ಏನ್ ಮಾಡ್ತಾನೆ, ಒಂದು ಡಿಕೋಡಿಂಗ್ ಮೆಸೇಜ್ಗಳನ್ನ ಏನ್ ಮಾಡಿರ್ತಾನ್ರಿ, ರಾ ಆಗಿರ್ಬೋದು, ಹೌದಾ, ಸ್ಪೈ ಆಗಿರ್ಬೋದು, ಏನ್ ಮಾಡ್ತಾರೆ ಅವ್ರು ಯಾವಾಗ್ಲೂ ಡಿಕೋಡಿಂಗ್ ಕೋಡಿಂಗ್ ಮಾಡಿದ್ರೆ ಏನ್ ಮಾಡ್ತಾರೆ, ಒತ್ತು ಕೊಡ್ತಿರ್ತಾರೆ, ಹೌದಾ. ಯಾಕಂದ್ರೆ ಇನ್ನೊಬ್ರಿಗಾದ್ರು ನಾವ್ ಏನ್ ಮೆಸೇಜ್ ಕಳಿಸ್ತಾ ಇದೀವಿ ಅನ್ನೋದು ಮಾತ್ರ ಯಾರಿಗೆ ತಲುಪಿರ್ತದ ಅವ್ರಿಗೆ ಮಾತ್ರ ಅವ್ರು ಅರ್ಥ ಆಗ್ತಿರ್ತದ, ಹೌದಾ. ಅವಾಗ ಏನಾಗ್ತಿರ್ತದೆ ಇಲ್ಲಿ ಎನ್ಕೋಡಿಂಗ್ ಮೆಸೇಜ್ ಏನಾಗ್ತಿರ್ತವ ಚಾನಲ್ ಮೂಲಕ, ಅದು ಯಾವ ರೀತಿ ಚಾನಲ್, ಅದು ಯಾವ ರೀತಿ ಅಪ್ಲೈ ಮಾಡ್ತಾರ. ಫಾರ್ ಎಕ್ಸಾಂಪಲ್ ನಿಮಗೆ ಈ ಮೊನ್ನೆ ದುರಂದರ್ ನೋಡಿದ್ರಿ, ಹೌದಾ, ಸ್ಪೈ ಆಗಿಲ್ಲಿದ್ರು ಅವರು ಪಾಕಿಸ್ತಾನದೊಳಗಡೆ ಇದ್ರು, ಓಕೆನಾ, ಹೌದಲ್ರಿ. ಸೊ ಅಂದ್ರೆ ಅವ್ರೇನ್ ಮಾಡ್ತಿದ್ರು, ಕೆಲವೊಂದು ಪೆನ್ನು ನಾವ್ ಈ ರೀತಿ ಬಳಸ್ತಿದ್ವಿ, ಅವ್ರೇನ್ ಮಾಡ್ತಾರೆ ಇಂಕ್ಲೆ ಬಳಸ್ತಿದ್ರು, ಹೌದಾ. ಕೆಲವೊಂದು ಕೃಷಿ ಏನ್ ಮಾಡ್ತಾರೆ ಇಂಕ್ಲೆ ಬಳಸ್ತಿದ್ರು. ಅದರಿಂದ ಏನಾಗ್ತಿತ್ತಪ್ಪ ಅಂದ್ರೆ ಅವ್ರ ಮೆಸೇಜ್ಗಳು ಯಾರಿಗೆ ತಲುಪಿಸ್ಬೇಕು ಏನೋದ್ರ ಬಗ್ಗೆ ಒಂದ್ ಚೀಟಿ ಹೋಗ್ತಾ ಇತ್ತು, ಹೌದಾ. ಅದನ್ನ ಅವರು ಕೆಲವೊಂದು ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಮೆಥಡ್ ಇರ್ತಾವ್ರಿ, ಅವ್ರು ಏನ್ ಮಾಡ್ತಾರೆ ಅದನ್ನ ಡಿಕೋಡ್ ಮಾಡ್ತಾರ, ಯಾರಿಗೆ ಸಿಗ್ತದ, ಯಾರಿಗೆ ಬೇಕಾಗಿರುತ್ತೆ ಅವ್ರಿಗೆ ಸಿಗ್ತದ, ಮತ್ತೆ ಅವರು ತಗೊಂಡವ್ರು ಇಲ್ಲ ಅನ್ನೋದ್ರ ಬಗ್ಗೆ ಮತ್ತೊಂದು ಏನಾಗುತ್ತೆ ರೀ, ಮತ್ತೊಂದು ಫೀಡ್ಬ್ಯಾಕ್ ಕಳಿಸ್ತಾರೆ, ಹೌದಾ. ಇದೆಲ್ಲ ಏನಾಗುತ್ತಪ್ಪ ಅಂದ್ರೆ ಕಮ್ಯುನಿಕೇಶನ್ ಪ್ರೊಸೆಸ್ ಒಳಗಡೆ ನಡೀತದ. ಫಾರ್ ಎಕ್ಸಾಂಪಲ್ ನೋಡ್ರಿ, ನಿಮ್ಗೆ ಕೆಲವೊಂದಿಷ್ಟು ಈಗ ಹೇಳಿರ್ತೀನಿ, ನಿಮ್ಗೆ ಹೊಸ ಜ್ಞಾನ ನಾಳೆ ಅರ್ಥ ಒಂದ್ ಸ್ವಲ್ಪ ನೆನಪು ಬರಲಿಲ್ಲಪ್ಪ ಅಂದಾಗ ಮತ್ತೆ ಒಳ್ಳೆ ಕ್ಲಾಸ್ ಕೇಳಬೇಕಾಗುತ್ತೆ, ಹೌದಾ. ಅದೇ ರೀತಿ ಅದಕ್ಕೋಸ್ಕರನೇ ಒಂದಿಷ್ಟು ನಿಮ್ಗೆ ನೋಟ್ಸ್ಗೋಸ್ಕರ ಇದನ್ನ ಬರೆದೀನಿ, ವೆರಿ ಇಂಪಾರ್ಟೆಂಟ್. ನೋಡ್ರಿ ಇಲ್ಲಿ ಏನೈತೆ, ಐಡಿಯಾ ಟು ಸಿಂಬಲ್ಸ್ ಇಸ್ ಈಕ್ವಲ್ ಟು ಎನ್ಕೋಡಿಂಗ್ ಅಂತ ಹಾಕಿನಿ, ವೆರಿ ಸಿಂಪಲ್ ಆಗಿ ಬರ್ತೀನಿ. ನಿಮ್ಮಲ್ಲಿ ಐಡಿಯಾ ಇದೆ, ನಿಮ್ಮಲ್ಲಿ ಮೆಸೇಜ್ ಇದೆ, ಅದೇನಾಗುತ್ತೆ ಮುಂದೋಗಿ ಸಿಂಬಲ್ ಆಗುತ್ತೆ, ಇಲ್ಲಿ ಎನ್ಕೋಡ್ ಆಗುತ್ತಲ್ರಿ ಇದು, ಓಕೆನಾ. ಸೊ ಹಿಂಗಾದಾಗ ಏನಾಗುತ್ತೆ ಹೇಳ್ರಿ, ಇಲ್ಲಿ ಎನ್ಕೋಡಿಂಗ್ ಆಯ್ತು, ಐಡಿಯಾ ಏನಾಯ್ತು, ಸಿಂಬಲ್ ಆಯ್ತು, ಸಿಂಬಲ್ ಏನದ ಎನ್ಕೋಡಿಂಗ್ ಆಗುತ್ತೆ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಇರ್ತಕ್ಕಂಥ ಸಿಂಪಲ್ ಒಂದು ಎನ್ಕೋಡ್ ಆಗಿದೆ ಅಲ್ರಿ, ಇದು ಸಿಂಬಲ್ ಏನಾಗುತ್ತೆ, ನೆಕ್ಸ್ಟ್ ಮೆಸೇಜ್ ಆಗುತ್ತೆ, ಯಾರಿಗೆ, ರಿಸೀವರ್ಗೆ. ಇಲ್ಲಿ ಏನಾಯ್ತು, ಅದು ಡಿಕೋಡ್ ಆಯ್ತು. ಇಲ್ಲಿ ನೋಡ್ರಿ ವೆರಿ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ರಿಸೀವರ್, ನೋಡ್ರಿ ರಿಸೀವರ್ ಈಸ್ ವೆರಿ ಇಂಪಾರ್ಟೆಂಟ್ ಎಲ್ಲಿ, ಕಮ್ಯುನಿಕೇಶನ್ ಪ್ರೊಸೆಸ್ ಒಳಗಡೆ. ಯಾಕಪ್ಪ ಅಂತಂದ್ರೆ ಮೇನ್ ಹೇಳ್ರಿ, ರಿಸೀವರ್ಗೆ ನಾವು ಮಾಹಿತಿ ತಲುಪಿಸ್ತಾ ಇದೀವಿ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದಕ್ಕಿಂತ ಇಂಪಾರ್ಟೆಂಟ್ ನೋಡ್ರಿ, ಇಲ್ಲಿ ಲಾಸ್ಟ್ ಕಂಪೋನೆಂಟ್ ಯಾವ್ದ್ರಲ್ಲಿ, ಫೀಡ್ಬ್ಯಾಕ್, ಹೌದಾ. ಸೊ ರಿಸೀವರ್ ತಗೊಂಡನೋ ಇಲ್ಲ ಅದ್ರ ಬಗ್ಗೆ ಮಾಹಿತಿ ಬೇಕಾಡ್ರಿ, ಅವಾಗ ಏನಾಗುತ್ತೆ ಅದೊಂದು ಫೀಡ್ಬ್ಯಾಕ್ ನ
ಕೊಡೋದಕ್ಕೆ ಸಾಧ್ಯ ಆಗುತ್ತಾ. ಹೌದಾ, ಇದೆಲ್ಲನೂ ಒಳಗೊಂಡಾಗ ಏನಾಗುತ್ತೆ, ಒಂದು ಕಮ್ಯುನಿಕೇಶನ್ ಪ್ರೊಸೆಸ್ ಸಂಪೂರ್ಣವಾಗಿ ನಡೆದಿದೆ ಅಂತ ನಮಗೆ ಅರ್ಥ ಆಗುತ್ತಾ. ಓಕೆನಾ. ಸೊ ನೆಕ್ಸ್ಟ್ ಒನ್, ಭಾಳ ದಿನ ಆಯ್ತು, ಒಂದು 2 days ಆಯ್ತು ಕ್ಲಾಸೇ ಮಾಡಿಲ್ಲ. ಅದ್ರೊಳಗೆ ಏನಾಗ್ತಿದೆಯಪ್ಪ ಅಂತಂದ್ರೆ ಡೈಲಿ ಕರೆಂಟ್ ಹೋಗ್ತಾ ಇದೆ, 24x7 ಕರೆಂಟ್ ತೆಗಿತಾ ಇದ್ದಾರೆ. 5 ನಿಮಿಷ ಕೊಡ್ತಾನೆ, 10 ನಿಮಿಷ ಕೊಡ್ತಾನೆ. ಸೊ ಹಂಗಾಗಿ ಲೈಟಿಂಗ್ಸ್ ಇಲ್ಲ ಇವತ್ತು, ಫ್ಯಾನ್ ಇಲ್ಲ, ಏನಿಲ್ಲ. ಸೊ ಹಂಗಾಗಿ ಸ್ವಲ್ಪ ನೀರು ಇಳಿತಾ ಇದಾವೆ, ಸಾರಿ ಫಾರ್ ದಟ್. ಓಕೆ, ಇವಾಗ ನೋಡ್ರಿ ಲಾಸ್ಟ್ ಇಲ್ಲೇ ನೋಡಿದ್ರೆ ನಾವು ದ ಕಮ್ಯುನಿಕೇಶನ್ ಪ್ರೊಸೆಸ್ ನೋಡಿದ್ವಿ. ವೆರಿ ಸಿಂಪಲ್ ಆಗಿ ಅರ್ಥ ಆಯ್ತಲ್ಲ ನಿಮಗೆ. 2-3 ತರಹದ ಎಕ್ಸಾಂಪಲ್ ನ ಕೊಟ್ಟು ಹೇಳಿದೀನಿ. ಓಕೆನಾ. ನೆಕ್ಸ್ಟ್ ನೋಡಿ ಇಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಕಮ್ಯುನಿಕೇಶನ್. ಹೌದಾ, ಒಂದು ವೈಶಿಷ್ಟ್ಯತೆಗಳೇನಪ್ಪ, ಸಂವಹನದ ವೈಶಿಷ್ಟ್ಯತೆಗಳೇನಪ್ಪ ನೋಡ್ರಿ. ನೀವೆಲ್ಲ ಬರ್ದೀನಿ. ನೀವು ಯಾವಾಗ್ಲೂ ಏನ್ ಮಾಡ್ಬೇಕ್ರಿ, ಸುಮ್ಮನೆ ಲೈನ್ ಬೈ ಲೈನ್ ಬರ್ಕೊಂತ ಹೋಗ್ಬಾರ್ದು. ಈ ರೀತಿ ಏನೋ ಒಂದು ಡೈಗ್ರಾಮ್ ಹಾಕೊಂಡ್ಬಂದು, ಹೌದಾ, ಈ ರೀತಿ ಒಂದು ಏನೋ ಡಿಫ್ರೆಂಟ್ ಮಾಡ್ಕೊಂತ ಇರ್ಬೇಕ್ರಿ. ಸೊ ನೀವು ಈಗೆಲ್ಲ ಬಾಕ್ಸ್ಗಳು ನೋಡಿರ್ತೀರಿ. ಬಾಕ್ಸ್ ಹೆಂಗ್ ಹೇಳ್ರಿ, ಹಿಂಗ ಬರೀ ಸ್ಟೇಟ್ ಲೈನ್. ಹೌದಾ, ನಾನು ಎದಕ್ಕೆ ಈ ರೀತಿ ಹಾಕಿ ಹೇಳ್ರಿ, ಸೊ ಡಿಫ್ರೆಂಟ್ ಆಗಿರ್ಲಿ, ನಿಮ್ಗೆ ನೋಡೋರಿಗೆ ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣಲಿ. ವಿಜುವಲೈಸೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಹೌದಾ, ಈ ಕಮ್ಯುನಿಕೇಶನ್ ಒಳಗೆ ಅದೇ ಹೇಳೋದು. ಹೌದಾ, ವಿಜುವಲ್. ನೋಡ್ರಿ ಇಲ್ಲಿ ಏನ್ ಹೇಳ್ತಾರೆ ನೋಡ್ರಿ, ಕಂಟಿನ್ಯೂಸ್ ಪ್ರೊಸೆಸ್. ಸಂವಹನ ಅಂದ್ರೆ ಹೇಳ್ರಿ, ಮೊನ್ನೆ ಒಂದ್ಸಲ ಹೇಳಿದ್ದೆ ನಾನು ಓದ್ ಕ್ಲಾಸ್ ಒಳಗಡೆ. ಟೈಮ್ಸ್ ಈ ಕಮ್ಯುನಿಕೇಶನ್ ಮುಗೋವರೆಗೆ ಏನ್ ಹೇಳ್ತಾ ಗೊತ್ತನ್ರಿ, ಕೆಲವೊಂದಿಷ್ಟು ವೆರಿ 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 ರಿಪೀಟೆಡ್ ಆಗ್ತಿರ್ತಾವ, ಎಲ್ಲವನ್ನೂ ಇಂಪ್ಲಿಕೇಶನ್ ಮಾಡ್ತಿರ್ತೀವಿ. ನೋಡ್ರಿ ಇಲ್ಲಿ ಫೀಡ್ಬ್ಯಾಕ್ ಅಂತ ಬರ್ದೀನಿ, ಇಲ್ಲಿ ಫೀಡ್ಬ್ಯಾಕ್ ಬರುತ್ತೆ ನೋಡ್ರಿ ಈಗ. ಹೌದಾ, ಅದೇ ಇದೆಲ್ಲ ಕಮ್ಯುನಿಕೇಶನ್ ನಡೆಸ್ತಿರ್ತೀವಿ ನೋಡ್ರಿ. ಇಲ್ಲಿ ಈಗ ನಾನು ಸೋಷಿಯಲ್ ಮೀಡಿಯಾ ಮುಖಾಂತರ ನಡ್ಸಕೊಂತೀನಿ. ಇಲ್ಲಿ ಸೋಷಿಯಲ್ ಅಂತ ಐತಿ, ಇಲ್ಲಿ ಸೋಷಿಯಲ್ ಪ್ರೊಸೆಸ್ ಅಂತ ಐತಿ. ಹೌದಾ, ಇವೆಲ್ಲ ಇಂಪಾರ್ಟೆಂಟ್ ಆಗ್ತಾವ ನೋಡ್ರಿ. ಇನ್ನು ನೋಡ್ರಿ ಫಸ್ಟ್ ಒನ್ ನೋಡ್ರಿ, ಕಂಟಿನ್ಯೂಸ್ ಪ್ರೊಸೆಸ್ ಅಂದ್ರೆ ಇದೇನಾಗಿರ್ತಾರೆ, ನಿರಂತರವಾಗಿರ್ತಕ್ಕಂಥ ಒಂದು ಪ್ರಕ್ರಿಯೆ. ಯಾವುದು, ಕಮ್ಯುನಿಕೇಶನ್, ಸಂವಹನ ಅನ್ನೋದು ಏನ್ರಿ, ನಿರಂತರವಾಗಿರ್ತಕ್ಕಂಥ ಪ್ರಕ್ರಿಯೆ ಅಂತ ಹೇಳ್ತಾರೆ. ಇದು ನೆನಪಿಡಿ, ವೆರಿ ಇಂಪಾರ್ಟೆಂಟ್. ಒಂದೊಂದು ವರ್ಡ್ ಬಹಳ ಮಹತ್ವಪೂರ್ಣವಾಗಿರವು. ನೋಡ್ರಿ ಇಲ್ಲಿ 2-way ಪ್ರೊಸೆಸ್. 2-way ಪ್ರೊಸೆಸ್ ಹೆಂಗಾಗುತ್ತೆ ಹೇಳ್ರಿ, ಇಲ್ಲಿ ಒಬ್ಬ ಕಮ್ಯುನಿಕೇಟರ್ ಇಲ್ಲ ಅದನ್ರಿ, ಇಲ್ಲೊಬ್ಬ ಕಮ್ಯುನಿಕೇಟರ್ ಅದನ್ರಿ. ಹೌದಾ, ಇವ್ರಿಗೆ ಇನ್ಫಾರ್ಮೇಶನ್ ಕೊಡ್ತಾರ, ಇವ್ರು ಮತ್ತೆ ಒಳ್ಳೆಯವರು ಇವ್ರಿಗೆ ಇನ್ಫಾರ್ಮೇಶನ್ ಕೊಡ್ತಾರ. ಹೌದಾ, ಇವರಿಬ್ರು ಮಾತುಕತೆ ಏನಾಗುತ್ತೆ ಇಲ್ಲಿ 2-way ಕಮ್ಯುನಿಕೇಶನ್ ಆಗುತ್ತಾ. ಫಾರ್ ಎಕ್ಸಾಂಪಲ್ ಇಲ್ಲಿ ಫೀಡ್ಬ್ಯಾಕ್ ಇದೆಯೋ ಇಲ್ಲೋ ಅಂತ ಕೇಳ್ತಾರೆ. ಓಕೆನಾ, ಇಲ್ಲಿ ಫೀಡ್ಬ್ಯಾಕ್ ಐತೋ ಇಲ್ಲ ಅಂತ ಕೇಳ್ತಾರ. ನೋಡ್ರಿ ಇಲ್ಲಿ 2-way ಪ್ರೊಸೆಸ್ ಇದೆ ಅಂತ ಕಂಪಲ್ಸರಿ ಏನ್ ಹೇಳ್ತಾರ್ರಿ, ಫೀಡ್ಬ್ಯಾಕ್ ಇರ್ತದ. ಮತ್ತೆ ಇಲ್ಲಿ ರಿಸೀವರ್ ಅದನೋ ಇಲ್ಲ ಅಂತ ಕೇಳ್ತಾರ. ಇಲ್ಲಿ 2-way ಪ್ರೊಸೆಸ್ ಇದೆ ಅಂತ ರಿಸೀವರ್ ಇರ್ತಾವ ನೋಡ್ರಿ. ಹೌದಲ್ರಿ, ಹಿಂಗ 1-way ಪ್ರೊಸೆಸ್ಗೂ 2-way ಪ್ರೊಸೆಸ್ಗೂ ವ್ಯತ್ಯಾಸ ಐತಿ. ಅದ್ರೊಳಗೆ ಕ್ವಶನ್ ತೆಗಿತಕ್ಕಂಥ ಡಿಫ್ರೆನ್ಸಸ್ ಕೂಡ ವ್ಯತ್ಯಾಸ ಇರ್ತಾವ. ಇದು ಬಹಳ ಮಹತ್ವದ್ದು. ಓಕೆ, ಟೋಲ್ ಕೂಡ ಆಫ್ ಮಾಡಿದೀನಿ. ಕರೆಂಟ್ ಬರ್ತಿಲ್ಲ. ಓಕೆನಾ, 2-way ಪ್ರೊಸೆಸ್ ಅಂದ್ರೆ ಅರ್ಥ ಆಯ್ತಲ್ಲ. ಆಮೇಲೆ ಕೋಪರೇಷನ್, ಸಹಕಾರಯುತವಾಗಿರ್ಬೇಕ್ರಿ. ಒಂದು ಕಮ್ಯುನಿಕೇಶನ್ ಏನಾಗಿರ್ಬೇಕು, ಸಹಕಾರಯುತವಾಗಿರ್ಬೇಕು. ಸಹಕಾರ ಅಂತಂದ್ರೆ ನೋಡ್ರಿ, ಹೌದಾ, ಈಗ ಒಬ್ಬ ಕಮ್ಯುನಿಕೇಟರ್ ಅದಲ್ರಿ, ಈಗ ನಾನೇನ್ ತಿಳ್ಕೊರಿ. ಹೌದಾ, ಸೊ ನಿಮಗೆ ಇನ್ಫಾರ್ಮೇಶನ್ ಶೇರ್ ಮಾಡ್ತಾ ಇದೀನಿ. ಹೌದಾ, ಇಲ್ಲಿ ಕೋಆಪರೇಟಿವ್ ಆಗಿರ್ಬೇಕ್ರಿ ನಾವು. ಹೌದಾ, ನಿಮಗೆ ಏನ್ ವಿಷಯ ಬೇಕು ಅದನ್ನ ತಿಳ್ಕೊಂಡಿರ್ಬೇಕು. ಯಾವ ರೀತಿ ನಿಮಗೆ ಅರ್ಥ ಆಗುತ್ತಾ, ಹೌದಾ, ಅದನ್ನ ತಿಳ್ಕೊಂಡಿರ್ಬೇಕು. ಇದೆಲ್ಲ ಏನಾಗತ್ರಿ, ಕೋಆಪರೇಟಿವ್ ಆಗಿರುತ್ತೆ. ನಿಮಗೇನ್ ಅರ್ಥ ಆಗುತ್ತಾ, ನಮಗೇನ್ ಅರ್ಥ ಆಗುತ್ತಾ, ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಏನದವ ಅದನ್ನ ತಿಳ್ಕೊಂಡ್ ಕಷ್ಟ ಏನ್ ಮಾಡ್ತಾರ ಹೇಳ್ರಿ, ಕಮ್ಯುನಿಕೇಟ್ ಮಾಡ್ತಾರಲ್ಲ, ಅದಕ್ಕೆ ಕೋಆಪರೇಷನ್ ಅಂತಾರೆ. ಹೌದಾ, ಸಹಕಾರಿಯುತವಾಗಿರ್ಬೇಕು ಒಬ್ರಿಗೊಬ್ರು. ಅವಾಗ ದೆನ್ ಅದಾದ್ಮೇಲೆ ಡೈನಾಮಿಕ್. ಇಲ್ಲಿ ಏನಾಗಿರ್ಬೇಕು ಹೇಳ್ರಿ, ಯಾವಾಗ್ಲೂ ಕ್ರಿಯಾತ್ಮಕವಾಗಿರ್ಬೇಕು. ಓಕೆನಾ, ಕ್ರಿಯಾತ್ಮಕವಾಗಿರ್ಬೇಕ್ರಿ. ಯಾಕಪ್ಪ ಅಂದ್ರೆ ನಾವ್ ಹೇಳ್ತಕ್ಕಂಥ ವಿಷಯಗಳನ್ನ ಸುಮ್ಮನೆ ನಾನು ಹಿಂಗೆ ನಿಂತ ಓಕೆ ರೀ, ಕಮ್ಯುನಿಕೇಶನ್ ಪ್ರೊಸೆಸ್, ನಾಯ್ಸು, ಸೆಂಡರು, ಮೆಸೇಜು, ಡಿಕೋಡಿಂಗ್, ಎನ್ಕೋಡಿಂಗ್ ಅಂದ್ರೆ ನಿಮ್ಗೆ ಅರ್ಥ ಆಗುತ್ತಾ, ಅರ್ಥ ಆಗಲ್ಲ. ಸೊ ಹಂಗಾಗಿ ಏನು ಕೇಳ್ರಿ, ಇದನ್ನ ಹಿಂಗೈತಪ್ಪ, ಇದು ಹಿಂಗೈತಿ, ಇದನ್ನ ಹಿಂಗ ಅರ್ಥ ಮಾಡ್ಕೋಬೇಕು. ಹಿಂಗಿಲ್ಲ ಅಂತಂದಾಗ ಒಂದು ಕ್ರಿಯಾತ್ಮಕವಾಗಿ ಹೇಳ್ಬೇಕು. ನಮ್ಗೆ ಕೈಗಳು, ಹೌದಾ, ನಮ್ಮ ಎಕ್ಸ್ಪ್ರೆಷನ್ಸ್ಗಳು ಇದನ್ನ ಎಷ್ಟು ಬೆಳೆಸ್ಕೊಂತಿರಲ್ಲ ಅದು ಬಹಳ ಇಂಪಾರ್ಟೆಂಟ್. ಓಕೆನಾ, ಇವಾಗ ಏನಾಗುತ್ತೆ ಇಲ್ಲಿ ಡೈನಾಮಿಕ್ ಪ್ರೊಸೆಸ್ ಆಗಕ್ಕೆ ಸಾಧ್ಯ ಆಗುತ್ತೆ. ಓಕೆ ನೋಡ್ರಿ, ನೆಕ್ಸ್ಟ್ ಪರ್ಪಸ್ ಓರಿಯೆಂಟೆಡ್, ಉದ್ದೇಶಪೂರ್ವಕವಾಗಿರ್ಬೇಕಲ್ರಿ. ಕ್ಯಾರೆಕ್ಟರ್ಸ್ ಆಫ್ ಕಮ್ಯುನಿಕೇಶನ್ ಹೇಳ್ರಿ, ಉದ್ದೇಶಪೂರ್ವಕವಾಗಿರ್ತಕ್ಕಂಥ ಕಮ್ಯುನಿಕೇಶನ್ ಇರಬೇಕು. ಅಂದ್ರೆ ನೀವ್ ಹೇಳ್ತಕ್ಕಂಥ ವಿಷಯ ಎದಕ್ಕೆ ಹೇಳಕ್ ಕುಂತಾರಿ, ಈಗ ಇಷ್ಟೆಲ್ಲ ಎದಕ್ಕೆ ಹೇಳಕ್ ಕುಂತಾರಲ್ರಿ, ಈ ಎಫರ್ಟ್ ಇದೆಯಲ್ಲ, ಎರಡು ವರ್ಕ್ ಇದೆಯಲ್ಲ, ಎದಕ್ಕಪ್ಪ, ಇದ್ರ ಮೂಲ ಉದ್ದೇಶ ಏನ್ರಿ, ಇದ್ರ ಪರ್ಪೋಸ್ ಏನಪ್ಪ, ವಾಟ್ ಆರ್ ದ ಪರ್ಪೋಸ್ ಅಂದಾಗ ಏನ್ ಹೇಳ್ರಿ, ಇಲ್ಲಿ ನಾವೇನ್ ಮಾಡ್ಬೇಕು ಹೇಳ್ರಿ, ಕೆಸೆಟ್ ನೆಟ್ಟು ಕ್ವಾಲಿಫೈ ಆಗ್ಬೇಕು. ಹೌದಾ, ಅದಕ್ಕೋಸ್ಕರ ನಾವೇನ್ ಮಾಡಾಕ್ ಕುಂತೀವಿ, ಇದನ್ನೆಲ್ಲ ಓದಾಕ್ ಕುಂತೀವಿ. ಹೌದಾ, ಇದನ್ನೆಲ್ಲ ತಿಳ್ಕೊಳಕ್ ಕುಂತೀವಿ. ಇದೇನಾಗುತ್ತೆ ಹೇಳ್ರಿ, ನಿಮ್ಮ ಪ್ರೊಸೆಸ್ ಅಥವಾ ನಿಮ್ ಪರ್ಪೋಸ್, ನಿಮ್ ವಿಷನ್, ನಿಮ್ ಆಂಬಿಷನ್
ಇಲ್ಲಿ ಏನಾಗುತ್ತೆ ರೀ ಮ್ಯಾಟರ್ ಆಗುತ್ತಾ. ಓಕೆನಾ, ಅರ್ಥ ಆಯ್ತಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಕಮ್ಯುನಿಕೇಶನ್ ಒಳಗಡೆ. ಆಮೇಲೆ ಗೈಡೆನ್ಸ್ ಇರ್ಬೇಕ್ರಿ ಇಲ್ಲಿ. ಕಮ್ಯುನಿಕೇಶನ್ ಅಂದ್ಮೇಲೆ ಏನ್ರಿ ಒಂದು ಗೈಡೆನ್ಸ್. ಒಬ್ಬ ಟೀಚರ್ ಆಗಿರ್ಬೋದು, ಒಬ್ಬ ಲೆಕ್ಚರ್ ಆಗಿರ್ಬೋದು, ಯಾರೋ ವ್ಯಕ್ತಿಗಳಾಗಿರ್ಬೋದ್ರಿ. ಸಮಟೈಮ್ಸ್ ಏನ್ ಮಾಡ್ತಾರೆ ಹೇಳ್ರಿ, ನಿಮಗೆ ಗೈಡೆನ್ಸ್ ಮಾಡ್ತಾರೆ. ಹೌದಾ, ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಈಗ ನಾನೇ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ನೋಡ್ರಿ, ಹೌದಾ, ವಿತೌಟ್ ಕಾಸ್ಟ್ ಫ್ರೀ. ನಾನು ಭಾಳ ಸಲ ಹೇಳಿರ್ತೀನಿ, ಫ್ರೀ ಐತ್ರಿ, ನೀವು ಚೆನ್ನಾಗಿ ಓದ್ಕರಿ. ಓಕೆನಾ, ನಿಮಗೆ ಇನ್ಫಾರ್ಮೇಶನ್ ಕೊಡೋದ್ರಾಗ ಮಾತ್ರ ನಾನೇನು ಇದು ಮಾಡಲ್ಲ. ಡೆಫಿನೆಟ್ಲಿ ನಿಮ್ಗೆ ಒಳ್ಳೆ ರೀತಿಯ ಇನ್ಫಾರ್ಮೇಶನ್ ಕೊಡ್ತೀನಿ. ನಿಮಗೆ ವೆರಿ ಸಿಂಪಲ್ ಆಗಿ ಅರ್ಥ ಆಗಿರ್ಬೇಕು, ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ಸ್ ಬೆಟರ್ ಆಗಿರಬೇಕು, ನಿಮಗೆ ಕ್ಲಾಸ್ ಮತ್ತೆ ಇಂಪ್ಯಾಕ್ಟ್ ಆಗಿರಬೇಕು. ಓಕೆನಾ. ಸೊ ಇಲ್ಲಿ ಎಷ್ಟು ವ್ಯೂಸ್ ಬಂದವ, ಎಷ್ಟು ಲೈಕ್ ಬಂದವ ಇಂಪಾರ್ಟೆಂಟ್ ಅನ್ನೋದಕ್ಕಿಂತ ನಾನು ಭಾಳ ಸಲ ಹೇಳಿರ್ತೀನಿ, ಎಷ್ಟು ಮಂದಿಗೆ ಇದು ಕ್ಲಾಸು ಮುಟ್ಟಿದೆ ಅನ್ನೋದು ಭಾಳ ಇಂಪಾರ್ಟೆಂಟ್. ಹೌದಾ, ನೀವು ಬೇಕಾಗತ್ತೆ, ಯಾರು ಬೇಕಾಗತ್ತೆ ಅವ್ರು ಡೆಫಿನೆಟ್ಲಿ ಏನು ಮಾಡ್ತಾರೆ ರೀ, ತೆಗೆದು ನೋಡ್ತಾರೆ. ಸೊ ಓಕೆನಾ, ಇಲ್ಲಿ ಡಿಮೋಟಿವೇಶನ್ ಯಾವತ್ತೂ ಆಗಬಾರ್ದು. ನಾನಾಗಿರ್ಬೋದು, ನೀವಾಗಿರ್ಬೋದು, ಯಾವಾಗಲೂ ಏನಾಗಿರ್ಬೇಕಂದ್ರೆ ಬಿ ಪಾಸಿಟಿವ್, ಬಿ ಪ್ರೋಗ್ರೆಸ್. ಹೌದಾ, ಬಿ ಕಾಮ್, ಬಿ ಸ್ಟೇ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಕ್ಲಿಯರ್ರಿ ವಿತ್ ನಿಮ್ಮ ಮೈಂಡ್, ನಿಮ್ಮ ಬಾಡಿ, ನಿಮ್ಮ ವಿಷನ್ ಬಗ್ಗೆ ಮಾತ್ರ ಥಿಂಕ್ ಮಾಡ್ತಿರ್ಬೇಕು. ನೆಗೆಟಿವ್ ಥಾಟ್ಸು, ನೆಗೆಟಿವ್ ಮಂದಿ ನಮ್ಮ ಹತ್ರ ಸುಳಿಲೇಬಾರ್ದು. ಓಕೆನಾ. ಹಂಗೇನಾಗುತ್ತಲ್ರಿ ಗೈಡೆನ್ಸ್. ನೋಡ್ರಿ ಇಷ್ಟೆಲ್ಲ ಹೇಳಕ್ ಕುಂತೀನಿ ಅಂತ ಇದೇನಾಯ್ತು, ಗೈಡೆನ್ಸಿಗೆ ಬಂತು. ನಿಮ್ಗೆ ಏನು ಮಾಡಕ್ ಕುಂತಾರೆ, ಈ ಮಾರ್ಕ್ದಾಗ ಹೋಗ್ರಿ, ಇದನ್ನ ಓದ್ರಿ, ಇದನ್ನ ಓದ್ಬೇಡ್ರಿ. ಹೌದಾ, ಇಲ್ಲಿ ಟೈಮ್ ವೇಸ್ಟ್ ಮಾಡಬೇಡ್ರಿ, ಇಲ್ಲಿ ಟೈಮ್ನ ಯೂಸ್ ಮಾಡಿಕೋರಿ. ಇದು ಏನಾಗುತ್ತೆ ಗೈಡೆನ್ಸ್ ಆಗುತ್ತೆ. ಓಕೆನಾ. ಆಮೇಲೆ ಕನ್ಸ್ಟ್ರಕ್ಷನ್ ಡಿಪೆಂಡೆಂಟ್, ಒಂದು ಪರಿಸರ ಡಿಪೆಂಡೆಂಟ್ ಮಾಡ್ತಾರೆ. ಒಂದು ಆರ್ಗನೈಸೇಷನ್ ಆಗಿರ್ಬೋದು, ಸಂಘಟನೆಗಳಾಗಿರ್ಬೋದು, ಸೋಷಿಯಲ್ ಸಂಘಟನೆಗಳಾಗಿರ್ಬೋದು, ಇಂಡಸ್ಟ್ರಿಗಳಾಗಿರ್ಬೋದು, ನಿಮ್ಗೆಲ್ಲ ಏನ್ ಮಾಡ್ತಾವ್ರಿ, ಡಿಪೆಂಡೆಂಟ್ ಮಾಡ್ತಾವ. ಯಾಕಪ್ಪ ಅಂದ್ರೆ ನಿಮ್ಮ ಪರಿಸ್ಥಿತಿಗಳು. ಹೌದಾ, ಕೆಲವೊಬ್ಬರಿಗೆ ಓದ್ಬೇಕಂತ ಆಸೆ ಸಖತ್ತಾಗಿರ್ತದೆ. ಹೌದಾ, ಜವಾಬ್ದಾರಿಗಳು ಏನ್ ಮಾಡ್ತಾ ಬರ್ತಾವ್ರಿ, ಅವ್ರನ್ನ ಕುಗ್ಗಿಸ್ತಾ ಇರ್ತಾವ. ಬಟ್ ಆದ್ರೂ ಕೆಲವೊಬ್ರು ವ್ಯಕ್ತಿಗಳು ಏನ್ ಮಾಡ್ತಾರೆ, ಇದನ್ನೆಲ್ಲವನ್ನು ನಿಭಾಯಿಸ್ಕೊಂಡು ಬಿಕಮ್ ಎ ಸ್ಟಾರ್ ಆಗ್ತಾರೆ. ಯಾಕಪ್ಪ ಅಂತಂದ್ರೆ ಅವ್ರಿಗೆ ಒಂದು ವಿಷನ್ ಇದೆ. ಇದನ್ನೆಲ್ಲ ಡಿಪೆಂಡ್ ಮಾಡಿದಾಗ ಏನಾಗುತ್ತೆ ರೀ, ಒಂದು ಕಮ್ಯುನಿಕೇಶನ್ ಬೆಟರ್ ಆಗ ಸಾಧ್ಯ ಆಗುತ್ತೆ. ಆಮೇಲೆ ಎಕ್ಸ್ಚೇಂಜ್, ಇಲ್ಲಿ ನೋಡ್ರಿ ವಿನಿಮಯ. ಏನ್ ಹೇಳ್ರಿ, ವಿನಿಮಯ ಆಯ್ತು. ಏನ್ ವಿನಿಮಯ ಹಾಕೊಂಡತ್ರಿ, ವಿಷಯ ವಿನಿಮಯ ಹಾಕೊಂಡತ್ತಿ. ಏನ್ ಹೇಳ್ರಿ, ವಿಷಯ ಎಕ್ಸಾಕ್ಟ್ಲಿ ಸಬ್ಜೆಕ್ಟ್, ನಾವೇನಂತ ಹೇಳ್ತಕ್ಕಂಥ ವಿಷಯಗಳು. ಹೌದಾ, ಇಲ್ಲಿ ಏನ್ ಆಗ್ತವ್ರಿ, ಮ್ಯಾಟ್ರ್ ಹಾಕೊಂತವ. ಯಾಕಪ್ಪ ಅಂತಂದ್ರೆ ಇಲ್ಲಿ ಏನಾಗ್ತವ, ವಿಷಯಗಳು ವಿನಿಮಯ ಹಾಕೊಂತವ. ಇವ್ರಿಗೆ ನೀರಿಗೆ ಹೋಗ್ತವ, ನಿಮ್ಮಿಂದ ಇವ್ರಿಗೆ ಬರ್ತಾ ಇದಾವೆ. ಹೌದಾ, ಅವಾಗ ಏನಾಗುತ್ತೆ, ಒಂದು ನೋಡ್ರಿ ಟೂ ವೇ ಕಮ್ಯುನಿಕೇಶನ್ ನ ಈ ರೀತಿ ಸಮಸ್ಯೆ ನಾವ್ ಹೇಳ್ಬೋದು ಎಕ್ಸ್ಚೇಂಜ್ ಅಂತ. ಹೌದಾ, ಎಕ್ಸ್ಚೇಂಜ್ ಅಂತಂದ್ರೆ ಕೊಡು ತೆಗೆದುಕೊಳ್ಳುವಿಕೆ. ಹೇಳಿರಲ್ಲ, ನೀವು ಕೊಡ್ರಿ, ನೀವು ತಗೋರಿ. ಹೌದಾ, ಈಗ ನಿಮ್ಮ ಹತ್ರ 100 ರೂಪೀಸ್ ಇದೆ ಅಂತಂದ್ರೆ 100 ರೂಪಾಯಿ ಮೌಲ್ಯದ ಒಂದು ವಸ್ತುಗಳನ್ನು ಖರೀದಿ ಮಾಡ್ತಾರೆ. ಅವ್ರಿಗೆ ಏನ್ ಮಾಡ್ತೀರಿ, 100 ರೂಪೀಸ್ನ ಕೊಡ್ತೀರಿ. ಇದೇನಾಗುತ್ತಾ, ಎಕನಾಮಿ ಆಗುತ್ತೆ. ಹೌದಾ, ಹಿಂಗ್ ಕೊಟ್ಟು ತಗೊಳೋದು ಏನಾಗುತ್ತಾ, ಕಮ್ಯುನಿಕೇಶನ್ ಆಗುತ್ತಾ. ಇಷ್ಟೇ, ವೆರಿ ಸಿಂಪಲ್. ಇದೇನೆ ಹೌದಲ್ರಿ ಅನಲೈಸಿಸ್ ಅಂತಾರೆ. ಓಕೆ. ಆಮೇಲೆ ಸೋಷಿಯಲ್ ಪ್ರೊಸೆಸ್, ಇಲ್ಲಿ ನೋಡ್ರಿ ಸಮಾಜಾತ್ಮಕವಾಗಿರ್ತಕ್ಕಂಥ ಕ್ರಿಯೆಗಳಿರಬೇಕು, ಸಾಮಾಜಿಕವಾಗಿ. ಹೌದಾ, ಅಂದಾಗ ಏನಾಗುತ್ತವ್ರಿ, ಈ ಕಮ್ಯುನಿಕೇಶನ್ ಬಿಲ್ಡ್ ಆಗಕ್ ಸಾಧ್ಯ. ನೀವೆಲ್ಲ ಯಾರು ಇಲ್ಲಾರ್ದ ಕಮ್ಯುನಿಕೇಶನ್ ಮಾಡಕ್ಕಾಗುತ್ತಾ, ಇಲ್ಲಲ್ಲ. ಸಮಾಜದ ಮೇಲೆ ಜನಗಳು ಇರ್ತಾರ. ಹೌದಾ, ಜನಗಳಿಂದ ಏನಾಗಿರುತ್ತೆ, ಒಂದು ಸಮಾಜ ಇರ್ತದ. ಓಕೆ. ಆಮೇಲೆ ನೋಡ್ರಿ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಅದರ್ ದೆನ್ ಒನ್ ಲಾಸ್ಟ್ ಒನ್, ಇಟ್ ಈಸ್ ವೆರಿ ಫೀಡ್ಬ್ಯಾಕ್. ಇಲ್ಲಿ ಏನಿರುತ್ತೆ ನೋಡ್ರಿ, ಎಲ್ಲಾ ಕಮ್ಯುನಿಕೇಶನ್ಗಳು ಬಹಳ ಮುಖ್ಯವಾಗಿರ್ತಕ್ಕಂಥ ಪಾತ್ರ ವಹಿಸಿದಲ್ಲಿ ಹೇಳ್ರಿ, ಫೀಡ್ಬ್ಯಾಕ್ ಒಳಗಡೆ, ನಿಮ್ಮ ಪ್ರತಿಕ್ರಿಯೆ ಒಳಗಡೆ. ಇಷ್ಟೆಲ್ಲ ಕ್ಲಾಸ್ ಹೇಳಿರ್ತೀರಿ, ನೋಡಿರ್ತೀರಿ, ಏನ್ ಮಾಡಿ ಹೇಳ್ರಿ, ಲೈಕ್ ಕೊಟ್ಟಿರಲ್ಲ, ಕಮೆಂಟ್ ಹಾಕಿರಲ್ಲ, ನಾವ್ ಹೇಳೋದನ್ನು ಮಾಡಿರಲ್ಲ. ಅಂದ್ರೆ ಏನಾಗಿರುತ್ತೆ, ಇಲ್ಲಿ ಫೀಡ್ಬ್ಯಾಕ್ ಕಡಿಮೆ ಆಗಿರುತ್ತೆ. ಅದೇ ಕಂಟಿನ್ಯೂಸ್ಲಿ ನೀವು ಲೈಕ್ ಕಮೆಂಟ್ ಹಾಕ್ತಿದ್ರಪ್ಪ ಅಂದ್ರೆ ಏನಾಗಿರುತ್ತೆ, ಅದು ಒಂದು ಮೋಟಿವ್ ತಗೊಂಡು ಹೋಗುತ್ತೆ. ಹೌದಾ, ಹೇಳೋದಕ್ಕೆ ಇನ್ನು ಉತ್ಸಾಹಪೂರ್ವಕವಾಗಿ ಆ ವ್ಯಕ್ತಿ ಕೆಲಸ ಮಾಡೋದಕ್ಕೆ ಬೂಸ್ಟ್ ಕೊಟ್ಟಂಗಾಗುತ್ತೆ. ಹೌದಾ, ಫಾರ್ ಎಕ್ಸಾಂಪಲ್ ನಿಮ್ಮ ಮನೇಲಿ ಒಂದು ಪುಟ್ಟ ಮಗು ಏನೋ ಓದಕ್ ಮುಂದೈತಪ್ಪ, ಏನೋ ಕೇಳಕ್ ಮುಂದೈತಪ್ಪ ಅಂತಂದ್ರೆ ಅದಕ್ಕೆ ನೀವು ಇದನ್ನ ಓದಪ್ಪ, ಈಗ ಇದು ರೈಟ್ ಮಾಡಿಗ, ಇದನ್ನ ಮಾಡಿದಪ್ಪ, ಗುಡ್ ಅನ್ನೋದು ಹೆಂಗ ಆಗುತ್ತಾ. ಅವ್ರ ಏನೋ ಕೇಳತ್ನಾಗ ನಿಂದ ಏನ್ಲ ಕಿರಿಕಿರಿ ಅಂದ್ರೆ ಹೆಂಗಾಗತ್ತ. ಅರ್ಥ ಆಯ್ತಲ್ಲ. ಇದು ಫೀಡ್ಬ್ಯಾಕ್ ಒಳಗಡೆ ಮತ್ತೆ ಅವ್ರ ಚೇಂಜ್ ಮಾಡ್ತಕ್ಕಂಥ ಮನೋಭಾವನ್ನ ಬೆಳೆಸೋದಕ್ಕೆ ಸಾಧ್ಯ ಆಗುತ್ತೆ. ಇದಕ್ಕೆ ಏನಂತಾರೆ, ಕಮ್ಯುನಿಕೇಶನ್ ಅಂತಾರೆ. ಕಮ್ಯುನಿಕೇಶನ್ ಇಂದ ಓನ್ಲಿ ನೀವು ಸಬ್ಜೆಕ್ಟ್ ಇದಷ್ಟೇ ಓದಲ್ಲ, ವಿತ್ ಯುವರ್ ಸೆಲ್ಫ್, ವಿತ್ ಯುವರ್ ಲೈಫ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಓದಿದಾಗ ಮಾತ್ರ ನಿಮಗೆ ಏನಾದ್ರೂ ಒಂದು ಮಹತ್ವಪೂರ್ಣವಾಗಿರ್ತಕ್ಕಂಥ ಸಾಧನೆ ಮಾಡಕ್ ಸಾಧ್ಯ. ಓಕೆ, ಒಂದ್ ಹೇಳ್ತ ನೋಡ್ರಿ, ಒಂದ್ ವಿಷನ್ ಇಟ್ಕೊಂಡ್ ಕಷಿ ಕೆಲಸ ಮಾಡ್ರಿ, ಬಟ್ ಆ ವಿಷನ್ಗಳಿಗೆ ಹಲವಾರು ರೀತಿಯ ದಾರಿಗಳಿರ್ತಾವ. ಹೌದಾ, ಅವನು ಅಪ್ಲೈ ಮಾಡ್ಕೋಬೇಕು. ಇವನ್ನೆಲ್ಲ ಹೇಳಕ್ ಕುಂತೀವಪ್ಪ ಅಂತಂದ್ರೆ ನಿಮ್ ಬರೀ ಸಬ್ಜೆಕ್ಟ್ ವೈಸ್ ಓದಿದ್ರೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಅದೇ ನೀವು ನಿಮ್ಮ ಲೈಫಿಗೆ ಅಪ್ಲೈ ಮಾಡ್ಕೊಂಡು ಹೋದ್ರಿ, ಅದನ್ನ ನೀವು ಕೊನೆವರೆಗೂ ನೆನ್ಪಿಟ್ಕೊಂತೀರಿ. ಡೆಫಿನೆಟ್ಲಿ ಇದು ಮಾತ್ರ ಸಾಧ್ಯ. ಓಕೆನಾ. ದಿಸ್ ಈಸ್ ಆಲ್ ಅಬೌಟ್ ಕಮ್ಯುನಿಕೇಶನ್ ಆಫ್ ಪ್ರೊಸೆಸ್, ಆಮೇಲೆ ಕ್ಯಾರೆಕ್ಟರ್ಸ್ ಆಫ್ ದ ಕಮ್ಯುನಿಕೇಶನ್. ಓಕೆನಾ. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್.